Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸ್. ಸೊ ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟ್ ಏಷ್ಯನ್ ಗೇಮ್ಸ್ ಕಡೆಯಿಂದ. ಈ ಸಲ ವಿಭಿನ್ನವಾಗಿ ನಡೀತಾ ಇದೆ ಏಷ್ಯನ್ ಗೇಮ್ಸ್ ನ ಪ್ಯಾಟರ್ನ್. ಇದರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ದ ಮೋಸ್ಟ್ ಎಕ್ಸೈಟಿಂಗ್ ಅಂಡ್ ಆಂಟಿಸಿಪೇಟೆಡ್ ಮ್ಯಾಚ್ ಏನಿದೆ. ಈ ವರ್ಷ ಆಗತ್ತಾ ಆಗೋದಿಲ್ವಾ ಅಂತಾನೆ ಇವಾಗ ಡೌಟ್ಗಳು ಶುರುವಾಗಿದೆ. ಹೌದು, ಈ ವರ್ಷ ಆದ್ರೂ ಆಗ್ಬೋದು, ಆಗದೆ ಇದ್ರು ಇಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು ಏಷ್ಯನ್ ಗೇಮ್ಸ್ ಅಲ್ಲಿ. ಏನಕ್ಕೆ ಅಂತ ಅಂದ್ರೆ ಸೀಡಿಂಗ್ ಪ್ರಕಾರ ನೋಡ್ತು ಅಂದ್ರೆ ಡಿಫ್ರೆಂಟ್ ಪ್ಯಾಟರ್ನ್ ಆಯ್ಕೆ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಇಂಡಿಯಾನ ಕ್ವಾರ್ಟರ್ ಫೈನಲ್ಸ್ ನ ಆಡಿಸ್ತಾ ಇದ್ದಾರೆ ಮಗ ಈ ಏಷ್ಯನ್ ಗೇಮ್ಸ್ ಅಲ್ಲಿ. ಬರೀ ಇಂಡಿಯಾನ ಮಾತ್ರ ಅಂತಲ್ಲ, ಸೊ ಟಾಪ್ 4 ನೇಷನ್ಸ್ ಗಳಿದ್ದಾವೆ. ಇದು ಮೆನ್ಸ್ ಕ್ರಿಕೆಟ್ ಮಾತ್ರ ಅಂತಲ್ಲ, ವುಮೆನ್ಸ್ ಕ್ರಿಕೆಟ್ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ಏಷ್ಯನ್ ಗೇಮ್ಸ್ ಅಲ್ಲಿ ಆಗ್ತಾ ಇರುವಂತದ್ದು 10 ಟೀಮ್ಗಳು. 10 ಟೀಮು ಆಡ್ತಾ ಇದ್ದಾರೆ. ಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ, ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ 8 ಟೀಮ್ಗಳು ಆಡ್ತಾ ಇದ್ದಾರೆ. ಸೊ ಇಲ್ಲಿ 10 ಟೀಮ್ನ ನಾವು ಟಾಪ್ 4 ಆಗಿ ಕನ್ಸಿಡರ್ ಮಾಡ್ತು ಅಂತಂದ್ರೆ, ಟಾಪ್ 4 ನೇಷನ್ಸ್ ಏಷ್ಯಾದಲ್ಲಿ ಬಂತು ಅಂತಂದ್ರೆ ಅದು ಇಂಡಿಯಾ ಬರುತ್ತೆ, ಶ್ರೀಲಂಕಾ ಬರುತ್ತೆ, ಬಾಂಗ್ಲಾದೇಶ್ ಬರುತ್ತೆ ಅಂಡ್ ಪಾಕಿಸ್ತಾನ್ ಬರುತ್ತೆ. ಸೊ ಈ ಟಾಪ್ 4 ನೇಷನ್ಸ್ ನ ಡೈರೆಕ್ಟ್ ಆಗಿ ಕ್ವಾರ್ಟರ್ ಫೈನಲ್ ನ ಆಡಿಸ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ಬಿಟ್ರೆ ಕ್ವಾರ್ಟರ್ ಫೈನಲ್ಸ್ಗೆ ICC ರ್ಯಾಂಕಿಂಗ್ಸ್ ಅದು ಇದ್ರ ಆಧಾರದ ಮೇಲೆ. ಅಫ್ಘಾನಿಸ್ತಾನ ಕ್ವಾಲಿಫೈ ಆಗಿಲ್ಲ. ಅಫ್ಘಾನಿಸ್ತಾನ ಗ್ರೂಪ್ ಸ್ಟೇಜ್ ನ ಆಡ್ಕೊಂಡು ಬರ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಜ್ಗೆ ಕ್ವಾಲಿಫೈ ಆಗಬೇಕು ಅಂದ್ರೆ, ಅವ್ರು ಕ್ವಾರ್ಟರ್ ಫೈನಲ್ಗೆ ಬರಬೇಕು ಅಂದ್ರೆ ಗ್ರೂಪ್ ಸ್ಟೇಜ್ ನ ಆಡ್ಕೊಂಡ್ ಬರಬೇಕು. 2 ಟೀಮ್ ಕೆಳಗಡೆ ಸ್ಕ್ರೂಟಿನಿ ಆಗುತ್ತೆ. ನಮ್ಮ ಮಿಕ್ಕಂತ 4 ಟೀಮ್ ಇರುತ್ತೆ. ಸೊ ಓವರ್ ಆಲ್ ಆಗಿರುವಂತಹ 10 ಟೀಮ್ ಅಲ್ಲಿ ಸೊ 8 ಟೀಮ್ ಕ್ವಾರ್ಟರ್ ಫೈನಲ್ಸ್ ನ ಆಡಬೇಕು ಅಂದ್ರೆ 4 ಟೀಮ್ ಕ್ವಾಲಿಫೈ ಆಗ್ತವೆ, 2 ಟೀಮ್ ಅಲ್ಲೇ ಗ್ರೂಪ್ ಸ್ಟೇಜ್ ಅಲ್ಲಿ ಎಲಿಮಿನೇಟ್ ಆಗ್ತವೆ. ಸೊ ಈ 4 ಟೀಮು ಮೇಲ್ಗಡೆ ಬರ್ತಾರೆ. ಸೊ ಮೇಲ್ಗಡೆ ಬಂದ್ಬಿಟ್ಟು ಈ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಶ್ರೀಲಂಕಾ ಈ ನೇಷನ್ ಗಳ ಮೇಲೆ ಆಡ್ತಾರೆ. ಇವಾಗ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ಕ್ವಾಲಿಫೈಯರ್ಸ್ 2ಗೆ ಇಂಡಿಯಾ ಕ್ವಾಲಿಫೈ ಆಗಿದೆ. ಕ್ವಾಲಿಫೈಯರ್ಸ್ 2 ಅಲ್ಲ, ಕ್ವಾರ್ಟರ್ ಫೈನಲ್ 2ಗೆ ಇಂಡಿಯಾ ಕ್ವಾಲಿಫೈ ಆಗಿದೆ. ಅಂಡ್ ಪಾಕಿಸ್ತಾನ ಕ್ವಾರ್ಟರ್ ಫೈನಲ್ 1 ಆಡ್ತಾ ಇದ್ದಾರೆ. ಸೊ ಪಾಕಿಸ್ತಾನ್ ಕ್ವಾರ್ಟರ್ ಫೈನಲ್ ನಮಗೆ ಮುಖಾಮುಖಿ ಆಗುವಂತ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರು ಆಡ್ತಾರೆ ಚಿಕ್ಕ ನೇಷನ್ ಮೇಲೆ. ಜಪಾನ್ ಇಂಡಿಯಾ ಆಡ್ತಾ ಇತ್ತು ಅಂತಾರೆ, ಇಂಡಿಯಾ ಆಡ್ಬೋದು. ಅಂಡ್ ಪಾಕಿಸ್ತಾನ್ ಮೇಲೂ ಕೂಡ ಥೈಲ್ಯಾಂಡ್ ಅವರು ಆಡ್ಬೋದು ಪಾಕಿಸ್ತಾನ ಮೇಲೆ. ಸಿಮಿಲರ್ಲಿ ಆಬ್ವಿಯಸ್ಲಿ ಶ್ರೀಲಂಕಾ ಮೇಲೆ ಕೂಡ, ಬಾಂಗ್ಲಾದೇಶ್ ಮೇಲೆ ಕೂಡ ಆಡ್ಬೋದು. ಸೊ ಈಗ ಬರ್ತಿರೋ ಅಪ್ಡೇಟ್ ಏನು ಅಂತಂದ್ರೆ, ಇಂಡಿಯಾ ಬಾಂಗ್ಲಾದೇಶ್ನ ಫೇಸ್ ಮಾಡ್ಬೋದು, ಶ್ರೀಲಂಕಾನ ಫೇಸ್ ಮಾಡ್ಬೋದು, ಪಾಕಿಸ್ತಾನ ಸೆಮಿಫೈನಲ್ ಅಲ್ಲಿ ಅಂತ ಅಪ್ಡೇಟ್ ಬರ್ತಿದೆ. ಇನ್ ಕೇಸ್ ಏನಾದರೂ ಇವರನ್ನು ನೆಕ್ಸ್ಟ್ ಸ್ಟೇಜ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಅಂದ್ರೆ, ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ, ಇಂಡಿಯಾ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಶ್ರೀಲಂಕಾ ಆಗಿರಲಿ, ಬಾಂಗ್ಲಾದೇಶ್ ಆಗಿರಲಿ ಕ್ವಾಲಿಫೈ ನೆಕ್ಸ್ಟ್ ಸ್ಟೇಜ್ಗೆ ಆಯಿತು ಅಂತಂದ್ರೆ, ಅಥವಾ ಬೇರೆ ಯಾರು ಗೆಲ್ಬೋದು. ಇವಾಗ ಥೈಲ್ಯಾಂಡ್, ಜಪಾನ್ ಅವರು ಇವರೆಲ್ಲ ಇದ್ದಾರೆ. ಸೊ ಅವರು ಕೂಡ ಗೆಲ್ಬೋದು, ಅವರು ಕೂಡ ಆಪರ್ಚುನಿಟಿ ಇದೆ. ಅಂಡ್ ಅಫ್ಘಾನಿಸ್ತಾನ್ಗೂ ಕೂಡ ಆಪರ್ಚುನಿಟಿ ಇದೆ, ಅವರು ಕೂಡ ಕ್ವಾಲಿಫೈ ಆಯಿತು ನೆಕ್ಸ್ಟ್ ಸ್ಟೇಜ್ಗೆ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಇರೋದು ಬಾಂಗ್ಲಾದೇಶ್ ಕ್ವಾಲಿಫೈ ಆಗ್ಬೋದು ಇಂಡಿಯಾ ಜೊತೆಗೆ ಸೆಮಿಫೈನಲ್ಸ್ಗೆ. ಇನ್ ಕೇಸ್ ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್. ಪಾಕಿಸ್ತಾನ್ ಮೇಲಂತೂ ಖಂಡಿತ ಇಂಡಿಯಾಗೆ ಮ್ಯಾಚ್ ಬೀಳಲ್ಲ. ಯಾಕಂದ್ರೆ ಅವ್ರು ಆಡ್ತಿರೋದು ಕ್ವಾರ್ಟರ್ ಫೈನಲ್ 1, ನಾವು ಆಡ್ತಿರೋದು ಕ್ವಾರ್ಟರ್ ಫೈನಲ್ 2. ಸೊ 1 ವರ್ಸಸ್ 2ಗೆ ತಂದಿಡೋದಿಲ್ಲ. ಸೊ 1 ವರ್ಸಸ್ 3 ಇಡ್ತಾರೆ, ಇಲ್ಲಾಂದ್ರೆ 4 ಇಡ್ತಾರೆ. ಸೊ ಈ ತರ ಇರೋದ್ರಿಂದ ಪ್ಯಾಟರ್ನು ಖಂಡಿತ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾಕೋ ಮುಖಾಮುಖಿ ಆಗಂಗೇನೆ ಕಾಣಿಸಲ್ಲ. ಪಾಕಿಸ್ತಾನ ಬೇರೆ ಡುಬಾಕ್ ತರ ಆಡ್ತಾ ಇದ್ದಾರೆ ಕ್ರಿಕೆಟ್ನ. ಇನ್ ಕೇಸ್ ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಯಿತು ಅಂದ್ರೂ ಕೂಡ ಯಾರು ಬೇರೆ ಶ್ರೀಲಂಕಾದವರು ಅಥವಾ ಬೇರೆ ಯಾರು ಹೊಡೆದು ಬಿಸಾಕ್ತಾರೆ. ಸೊ ಅವ್ರು ಫೈನಲಿಗೆ ಬಂದ್ರೆ ಮಾತ್ರ ಗೋಲ್ಡ್ ಮೆಡಲ್ ಮ್ಯಾಚ್ಗೆ ಮಾತ್ರ ಮುಖಾಮುಖಿ ಆಗ್ಬೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಅದು ಬಿಡ್ತು ಅಂತಂದ್ರೆ ಬೇರೆ ಸಾಧ್ಯತೆಗಳು ಇಲ್ಲ. ಹೌದು, ಇನ್ನೂ ಒಂದು ಪಾಸಿಬಿಲಿಟಿ ಇದೆ. ಯಾವಾಗ ಅಂತಂದ್ರೆ ಅದು ಬ್ರಾನ್ಸ್ ಮೆಡಲ್ ಮ್ಯಾಚಿಗೆ. ಅದು ಇಂಡಿಯಾ ಅಂತೂ ಖಂಡಿತ ಹೋಗೋದಿಲ್ಲ ಬ್ರಾನ್ಸ್ ಮೆಡಲ್ ಮ್ಯಾಚಿಗೆ. ಸೊ ಅದೊಂಥರ ನೆಗ್ಲಿಜಿಬಲ್ ಅಂತ ಅನ್ಕೊಳ್ಳಿ. ನನ್ನ ಪ್ರಕಾರ ಹೌದು, ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಅಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ ಆದ್ರೂ ಆಗ್ಬಿಡ್ಬೋದು. ಇಂಡಿಯಾ ಬ್ರಾನ್ಸ್ ಮೆಡಲ್ ಮ್ಯಾಚ್ಗೆ ಹೋದ್ರೂ ಹೋಗ್ಬೋದು. ವರ್ಸ್ಟ್ ಕೇಸ್ ಸಿನಾರಿಯೋ ಆಗಿ ನೋಡಿದ್ರಲ್ಲ, ಐರ್ಲೆಂಡ್ ಮೇಲೆ ಸೋತಲ್ಲ 2 ಮ್ಯಾಚ್, ಆ ಥರ ವರ್ಸ್ಟ್ ಕೇಸ್ ಸಿನಾರಿಯೋ ಆಗಿ ಹೋದ್ರೂ ಹೋಗ್ಬೋದು ಬ್ರಾನ್ಸ್ ಮೆಡಲ್ ಮ್ಯಾಚಿಗೆ. ಯಾವಾಗ ಅಂದ್ರೆ ಸೆಮಿಫೈನಲ್ ಅಲ್ಲಿ ಪಾಕಿಸ್ತಾನ ಕೂಡ ಸೋತ್ಬಿಟ್ಟು ಇಂಡಿಯಾನು ಕೂಡ ಸೋಲ್ತು ಅಂತಂದ್ರೆ ಆ ಟೈಮಲ್ಲಿ ಹೋಗ್ತಾರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಬ್ರಾನ್ಸ್ ಮೆಡಲ್ ಮ್ಯಾಚಿಗೆ. ಸೊ ಅವಾಗ ಒಂದು ಪಾಸಿಬಿಲಿಟಿ ಇರುತ್ತೆ. ಅದು ಬಿಡ್ತು ಅಂತಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮುಖಾಮುಖಿ ಆಗಬೇಕು ಅಂದ್ರೆ ಅದು ಗೋಲ್ಡ್ ಮೆಡಲ್ ಮ್ಯಾಚಲ್ಲಿ ಮಾತ್ರ, ಅದೇ ಫೈನಲ್ ಮ್ಯಾಚು. ಸೊ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚು ಇವತ್ತು ಟೂರ್ನಮೆಂಟ್ ಅಲ್ಲಿ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಸೀನ್ಸ್ನ ನೋಡ್ತು ಅಂತ ಅಂದಾಗ. ಸೊ ಇನ್ನ ಮಿಕ್ಕಿರುವಂಥ ಟೀಮ್ಗಳು ಯಾವ್ಯಾವುದು ಅಂತಂದ್ರೆ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್ ಅಂಡ್ ಅಫ್ಘಾನಿಸ್ತಾನ್ ಎಲ್ಲ ಬಿಟ್ಟು ನೋಡ್ತು ಅಂದರೆ ಆಡ್ತಾ ಇರುವಂತ ಇನ್ನ ಮಿಕ್ಕಂತ 5 ಕಂಟ್ರಿಗಳು. ನೇಪಾಳ ಆಡ್ತಾ ಇದೆ, ಹಾಂಗ್ಕಾಂಗ್ ಆಡ್ತಾ ಇದೆ, ಹಾಂಗ್ಕಾಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೈನಾ ಆಡ್ತಾ ಇದೆ, ಜಪಾನ್, ಮಲೇಷಿಯಾ ಅಂಡ್ ಒಮಾನ್ ಆಡ್ತಾ ಇದೆ. ಸೊ ಈ ತರ ಇದೆ ಕತೆ. ದ ಮೋಸ್ಟ್ ಆಂಟಿಸಿಪೇಟೆಡ್ ಮ್ಯಾಚ್ ಏನಿದೆ. ಸೊ ಇದು ಆಗೋ ತರ ಕಾಣಿಸ್ತಾ ಇಲ್ಲ. ಏನ್ ವರಿ ಮಾಡ್ಕೊಳ್ಳೋಂತ ಅಗತ್ಯತೆ ಎಲ್ಲ. ಪಾಕಿಸ್ತಾನ ಪುಡಾಂಗ್ ನನ್ನ ಮಕ್ಕಳನ್ನೆಲ್ಲ, ಪಂಟ್ರ ನನ್ನ ಮಕ್ಕಳನ್ನೆಲ್ಲ ಬಂದ್ಬಿಟ್ಟು ನಮಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಟಫ್ ಫೈಟ್ ನ ಕೊಟ್ಬಿಡ್ತಾರೆ ಹಿಂಗೆ ಅಂತ ಎಲ್ಲ. ಸೊ ಬಾಂಗ್ಲಾದೇಶ ಅವರು ಹಂಗೆ ನೋಡಕ್ ಹೋದ್ರು ಜಾಸ್ತಿ ಕಾಂಪಿಟೇಷನ್ ಕೊಡ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಅದೃಷ್ಟ ಇತ್ತು ಅಂತ ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ನ ವಿಟ್ನೆಸ್ ಮಾಡ್ಬೋದು. ಅದು ಬ್ರಾನ್ಸ್ ಮೆಡಲ್ ಮ್ಯಾಚ್ ಆದ್ರೂ ಆಗಲಿ ಅಥವಾ ಗೋಲ್ಡ್ ಮೆಡಲ್ ಮ್ಯಾಚ್ ಆದ್ರೂ ಆಗಿರಲಿ. ಅದೃಷ್ಟ ಇಲ್ಲ ಅಂತ ಅಂದ್ರೆ ವಿಟ್ನೆಸ್ ಮಾಡೋದಕ್ಕೆ ಆಗೋದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ನ. ಸೊ ನೋಡೋಣ ಹಿಂಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಈ ಒಂದು ಡಿಫ್ರೆಂಟ್ ಫಾರ್ಮ್ಯಾಟು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.